ರೀತಿಯ ಜನ ಎಲ್ಲ ಇದರಲ್ಲಿ ಬರ್ತಾರೆ? ಯಾವ ರೀತಿಯೆಲ್ಲ ಮಾತನಾಡ್ತಾರೆ? ಯಾವ ರೀತಿ ಅಂದ್ರೆ ಜಾಸ್ತಿ ಬರೋದೇ ಸೆಕ್ಸಿನ ಬಗ್ಗೆ ಮಾತಾಡಕ್ ಬರ್ತಾರೆ. ಓಕೆ. ಇವಾಗ ಸಣ್ಣ ವಯಸ್ಸಂದ್ರೆ ಎಷ್ಟು, ಯಾವ ಏಜಿನವರೆಲ್ಲ ಬರ್ತಾರೆ ಇದಕ್ಕೆ? SLC ಹುಡುಗರೆಲ್ಲ ಬರ್ತಾರೆ. ಅಯ್ಯೋ. SLC ಹುಡುಗರಿಂದ ಹ್ಮ್ ಹ್ಮ್ 60-70 ವರ್ಷದ ವಯಸ್ಸಾಗಿರೋ ಪ್ರಕಾರ. ಅಯ್ಯೋ, ಅಷ್ಟರವರೆಗೂ ಬರ್ತಾರಲ್ಲ ಮೇಡಮ್. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಯಾವ ರೀತಿಯ ಜನ ಎಲ್ಲ ಮಾತನಾಡೋಕೆ ಬರ್ತಾರೆ ಇದರಲ್ಲಿ? ಎಲ್ಲಾ ರೀತಿ ಪ್ರಪಂಚದಾಗ ಯಾವ್ಯಾವ ತರ ಅವ್ರೆಲ್ಲ ಮಾತಾಡ್ತಾರೆ. ಹೌದಲ್ಲ. ನಮ್ಗೆ ಗೊತ್ತಿರೋ ಪ್ರಕಾರ ಜಾಸ್ತಿ 15 ವರ್ಷದಿಂದಲೂ ಬರ್ತಾರೆ. ಅಯ್ಯೋ, 15 ವರ್ಷದಿಂದನೂ ಬರ್ತಾರೆ? 15 ವರ್ಷದಿಂದಲೂ ಬರ್ತಾರೆ. ಅಲ್ಲ, ಇವಾಗ ಕ್ಯಾಶುವಲ್ ಟಾಕ್ಸ್ ಇರುತ್ತೆ, ಸೆಕ್ಷುವಲ್ ಟಾಕ್ಸ್ ಮಾತನಾಡ್ತಾರ? ಆ ರೀತಿ ಕೂಡ ಮಾತನಾಡಕ್ಕೆ ಬರ್ತಾರೆ ಜನ? ಎಲ್ಲ 100ಕ್ಕೆ 90 ಭಾಗ ಮಾತಾಡ್ತಾರೆ. ಅಯ್ಯೋ, ನಿಮ್ಮ ಮನೆಯವ್ರಿಗೆ ಗೊತ್ತಾ ಯೂಸ್ ಮಾಡುವಂಥದ್ದು? ನಮ್ಮ ಮನೆಯವ್ರಿಗೆ ಹಂಗೆಲ್ಲ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನು ಈ ಹಿಂದೆ ಒಂದು 2 ಡೇಟಿಂಗ್ ಆ್ಯಪ್ಗಳ ಬಗ್ಗೆ ವಿಡಿಯೋ ಹಾಕಿದ್ದೆ. ಅಂದರೆ ಈ ಡೇಟಿಂಗ್ ಆ್ಯಪ್ಗಳಂತ ಹೇಳಿದ್ರೆ ಏನು, ಡೇಟಿಂಗ್ ಆ್ಯಪಲ್ಲಿ ಯಾವ ರೀತಿಯ ಜನರೆಲ್ಲ ಬರ್ತಾರೆ, ರ್ಯಾಂಡಮ್ ಕಾಲ್ ಮಾಡುವಾಗ ಯಾವ ರೀತಿ ಮಾತನಾಡುವವರು ಸಿಗ್ತಾರೆ ಅಂತ ಹೇಳುವಂಥ ವಿಚಾರವನ್ನು ಮೆನ್ಷನ್ ಮಾಡಿಕೊಂಡು ನಾನು ದೋಸ್ತ್ ಮತ್ತು ಫ್ರೆಂಡ್ ಈ 2 ಆ್ಯಪ್ಗಳ ಬಗ್ಗೆ ನಾನು ವಿಡಿಯೋ ಹಾಕಿದ್ದೆ. ಇವತ್ತು ನಾನು ಅದರಲ್ಲಿ ಒಬ್ಬರು ನನ್ನಲ್ಲಿ ವೈಬ್ಲಿ ಆ್ಯಪ್ನ ಬಗ್ಗೆ ಕೇಳಿದರು. ನಾನು ಇನ್ನೂ ಒಂದು 3-4 ಆ್ಯಪ್ಗಳ ಬಗ್ಗೆ ರಿವ್ಯೂ ಮಾತನಾಡಿದ್ಮೇಲೆ ಆ ನಂತರ ಕೊನೆಗೆ ಈ ಡೇಟಿಂಗ್ ಆ್ಯಪ್ಗಳ ಬಗ್ಗೆ ಒಂದು ರಿವ್ಯೂ, ಅಂದರೆ ನಾನು ಅದರಲ್ಲಿ ಕಂಡುಕೊಂಡಿರುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ನಿಮ್ಮ ಜೊತೆ ಮಾಹಿತಿ ಹಂಚಲಿಕ್ಕಿದೆ. ಬಟ್ ಇವತ್ತು ನಾನು 3ನೇ ಆ್ಯಪ್ ಏನು ಸೆಲೆಕ್ಟ್ ಮಾಡಿದ್ದೀನಿ, ವೈಬ್ಲಿ ಅಂತ ಹೇಳುವಂಥ ಒಂದು ಆ್ಯಪ್. ಈ ಒಂದು ವೈಬ್ಲಿ ಆ್ಯಪಲ್ಲಿ ಯಾವ ರೀತಿ ಜನ ನಮಗೆ ಸಿಗ್ತಾರೆ, ಇದರಲ್ಲಿ ಎಷ್ಟು ದುಡ್ಡು ಖರ್ಚಾಗುತ್ತೆ, ಯಾವ ಆ್ಯಪಲ್ಲಿ ಎಷ್ಟೆಷ್ಟು ನಿಮಿಷಕ್ಕೆ ಅವರಿಗೆ ಎಷ್ಟು ಅರ್ನಿಂಗ್ಸ್ ಸಿಗುತ್ತೆ, ಎಲ್ಲ ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯಾಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳುವಂಥ ಪ್ರಶ್ನೆ ಹಲವರಿಗಿರ್ಬೋದು. ನಮ್ಮ ಈ ಚಾನಲಲ್ಲಿ ದೈನಂದಿನ ವಿಚಾರಗಳ ಬಗ್ಗೆ ಆಗಿರ್ಬೋದು, ಟೆಕ್ನಾಲಜಿ ಇನ್ಫಾರ್ಮೇಷನ್ ಬಗ್ಗೆ ಆಗಿರ್ಬೋದು, ಅಥವಾ ಟೂರಿಸಂ ಎಕ್ಸ್ಪ್ಲೋರ್ ಬಗ್ಗೆ ಆಗಿರ್ಬೋದು, ಈ ರೀತಿಯ ಬೇರೆ ಬೇರೆ ವಿಚಾರಗಳನ್ನು ನಾನು ನಿಮಗೆ ಹಂಚುವಂತಹ ಸಣ್ಣ ಪ್ರಯತ್ನ ಮಾಡ್ತಾ ಇರ್ತೀನಿ. ಅದಕ್ಕಾಗಿ ನಿಮ್ಮ ಒಂದು ಪ್ರೋತ್ಸಾಹ ನನಗಿರಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೈಬ್ಲಿ ಆ್ಯಪನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೊರಡ್ತೀನಿ. ಆಲ್ರೆಡಿ ಇವಾಗ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಲಾಗಿನ್ ಕೂಡ ಮಾಡ್ಕೊಂಡಿದ್ದೀನಿ. ಲಾಗಿನ್ ಮಾಡಿದ ಕೂಡಲೇ ಆ ಕಡೆಯಿಂದನೇ ಒಂದು ಕಾಲ್ ಬಂತು. ಯಾಕಂದರೆ ಕಾಲ್ ಬರೋದಲ್ಲ, ಜಸ್ಟ್ ಒಂದು ನೋಟಿಫಿಕೇಶನ್. ನಾವು ಕಾಲ್ ಮಾಡಬೇಕಂದ್ರೆ ರೀಚಾರ್ಜ್ ಮಾಡಲೇಬೇಕಾಗತ್ತೆ. ಇವಾಗ ನನ್ನ ಈ ಇದರಲ್ಲಿ ಬ್ಯಾಲೆನ್ಸ್ 0 ಕಾಣ್ತಾ ಇದೆ. ನೋಡಿ, ನಿಮಗೇನೋ ಈ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಸ್ಕ್ರೀನಲ್ಲಿ ಕಾಣುತ್ತೆ ಅಂತ ಅನಿಸುತ್ತೆ, ಯಾಕಂದರೆ ಕೆಲವೊಂದು ಆ್ಯಪ್ಗಳವರು ಬ್ಲ್ಯಾಕ್ ಸ್ಕ್ರೀನ್ ಮಾಡಿಟ್ಟಿರ್ತಾರೆ, ಅಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಆಪ್ಷನ್ ಕ್ಲೋಸ್ ಮಾಡಿಟ್ಟಿರ್ತಾರೆ. ನನಗೆ ದೋಸ್ತ್ ಮತ್ತು ಫ್ರೆಂಡ್ ಆ್ಯಪಲ್ಲಿ ಅದು ಇತ್ತು, ಅಲೋ ಇತ್ತು. ಬಟ್ ಇದರಲ್ಲಿ ಹೇಗೆ ಅಂತೇಳಿ ಗೊತ್ತಿಲ್ಲ. ಬಟ್ ಟ್ರೈ ಮಾಡೋಣ. ಇದರಲ್ಲಿ ಇವಾಗ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಜನ ಇದ್ದಾರೆ. ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿದೆ ಆಲ್ರೆಡಿ. ನೋಡೋಣ, ನಾನು ಯಾರ್ದಾದ್ರೂ ಒಂದು ರ್ಯಾಂಡಮ್ ಕಾಲ್ಗೆ ಅಂತೇಳಿ ಜಸ್ಟ್ ಚೆಕ್ ಮಾಡ್ತೀನಿ. ಫಸ್ಟ್ ಟಾಕ್ ಫಾರ್ ಫಸ್ಟ್ 5 ಮಿನಿಟ್ಸ್ ಅಟ್ ₹1. ಆ ನಂತರ ನಮಗೆ ದುಡ್ಡು ಜಾಸ್ತಿ ಹೋಗುತ್ತೆ. ಬಟ್ ಇವಾಗ ನಮಗೆ ₹9 ರೀಚಾರ್ಜ್ ಮಾಡೋಕ್ಕೆ ಕೇಳ್ತಾ ಇದೆ, ಅಂದರೆ 35 ಕಾಯಿನ್ ಬರುತ್ತೆ. ಆನಂತರ ನಮಗೆ ಎಕ್ಸ್ಟ್ರಾ ರೀಚಾರ್ಜ್ ಮಾಡಲೇಬೇಕಾಗತ್ತೆ. ನೋಡೋಣ, ನಾವು ಇವಾಗ ಇದಕ್ಕೆ ರೀಚಾರ್ಜ್ ಮಾಡೋಣ. ₹9 ಸ್ಟಾರ್ಟಿಂಗ್ ಕೇಳ್ತಾ ಇರೋವಂಥದ್ದು. ಆನಂತರ ನಮಗೆ ಜಾಸ್ತಿ ಮಾಡಲೇಬೇಕಾಗುತ್ತೆ. ಇವಾಗ ನೋಡೋಣ. ಮೊದಲನೇದಾಗಿ ನಾನು ರೀಚಾರ್ಜ್ ಮಾಡ್ತೀನಿ. ಅದರಲ್ಲಿ 100% ಸೇಫ್ ಅಂತ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಬಟ್ ಎಷ್ಟು ಸೇಫ್ ಅಂತ ನಮಗೆ ನಿಜವಾಗಿಯೂ ಗೊತ್ತಿಲ್ಲ. ಅದನ್ನು ಯೂಸ್ ಮಾಡೋಂಥವ್ರಲ್ಲೇ ಕೇಳಬೇಕು. ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ಡೇಟಿಂಗ್ ಆ್ಯಪ್ಗೆ ಚಟಕ್ಕೆ ಬೀಳಬೇಡಿ. ಅದೊಂಥರ ಚಟಾಗಿ ಬಿಡುತ್ತೆ. ಚಟಕ್ಕೆ ಬೀಳೋಕ್ಕೆ ನಿಲ್ಲಬೇಡಿ. ಯಾಕಂದರೆ ಯಾರೆಲ್ಲೋ ಮಾತನಾಡೋದು ಆ ರೀತಿ ಮೆನ್ಷನ್ ಮಾಡ್ತೀವಲ್ಲ, ಅದು ತುಂಬ ನಾವು ಅಂದ್ಕೊಂಡಿರಲ್ಲ. ಇವಾಗ ನೋಡಿ, ನನ್ನಲ್ಲಿ 35 ಕಾಯಿನ್ಸ್ ಇದೆ. ನನಗೆ 35 ಕಾಯಿನ್ಸ್ ಸಿಕ್ಕಿರುವಂಥದ್ದು ಬರೀ ₹9. ನೆಕ್ಸ್ಟ್ ಇನ್ನೊಂದು ₹9 ನಾನು ಮಾಡಿದರೆ 25 ಕಾಯಿನ್ ಸಿಗೋದು. ಅದೇ ₹29 ಕೊಟ್ಟರೆ ನನಗೆ 90 ಕಾಯಿನ್ ಸಿಗುತ್ತೆ. ಇವಾಗ ನನಗೆ 5 ನಿಮಿಷ ಸಿಕ್ಕಿದೆ, ಅಂದರೆ 35 ಕಾಯಿನ್ಗೆ 5 ನಿಮಿಷ ಅಂತೇಳಿ ಮೆನ್ಷನ್ ಮಾಡಿದರೆ ಗೊತ್ತಿಲ್ಲ. ನೋಡೋಣ, ಮಾತನಾಡೋಣ. ವಿಡಿಯೋ ಕಾಲ್ ಮತ್ತು ಆಡಿಯೋ ಕಾಲ್ ಎರಡೂ ಇದೆ. ನಾವು ಇವಾಗ ಅದರಲ್ಲಿ ಬೇರೆ ಬೇರೆ ಏಜ್ ಕೂಡ ತೋರಿಸ್ತಾ ಇದೆ. ನಾವು ನಂದು ರ್ಯಾಂಡಮಲ್ಲಿ ಯಾರಿಗಾದರೂ ಕಾಲ್ ಮಾಡೋಣ. ಹಲೋ
ಹಲೋ ಏನು ಹಲೋ, ಹಾ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಎಲ್ಲಿ ಮೇಡಮ್ ನಿಮ್ಮೂರು? ನಮ್ಮೂರು ಬೆಂಗಳೂರು. ಬೆಂಗಳೂರಾ? ಏನು ಮಾಡ್ಕೊಂಡಿದ್ದೀರಾ? ಹೌದು. ಹೌಸ್ ವೈಫಾ? ಓಕೆ ಓಕೆ. ಎಷ್ಟು ಟೈಮ್ ಆಯಿತು? ನೀವು ನಾನು ನಾನು ಸಣ್ಣ ಮಟ್ಟಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ನೀವು? ನಾನು ಮಂಗಳೂರು ಮೇಡಮ್. ಮಂಗಳೂರಾ? ಎಷ್ಟು ಟೈಮ್ ಆಯಿತು ಈ ಆ್ಯಪಲ್ಲಿ ಬಂದುಬಿಟ್ಟು? ನಾವಾ? ಹೌದು. ಒಂದು ವಾರ ಆಯ್ತು. ಒಂದು ತಿಂಗಳ? ಒಂದು ವಾರ. ಒಂದು ವಾರನಾ? ನಿಮ್ಗೆ ಇದರಲ್ಲೇನು ಅರ್ನಿಂಗ್ಸ್ ಬರುತ್ತಾ? ಹೌದು. ಓಕೆ ಓಕೆ. ಅಂದರೆ ನಾನು ಇವತ್ತು ಬಂದಿರೋದಷ್ಟೇ, ನನಗೆ ಗೊತ್ತಿರಲಿಲ್ಲ ಈ ಆ್ಯಪ್ ಬಗ್ಗೆ. ಆ್ಯಡ್ ನೋಡ್ಕೊಂಡು ಬಂದೆ. ಹೌದಾ? ತಿಂಡಿ? ಅದೇ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಡ್ ನೋಡಿಕೊಂಡು ಆನಂತರ ಬಂದೆ. ಜಸ್ಟ್ ಫಸ್ಟ್ ಕಾಲ್ ಇದು, ವೈಬ್ಲಿ ಆ್ಯಪಲ್ಲಿ ಫಸ್ಟ್ ಕಾಲು ನಿಮಗೆ ಮಾಡ್ತಾ ಇರೋದು. ಹೌದಾ? ಎಷ್ಟು ದುಡ್ಡು ಬರುತ್ತೆ ಮೇಡಮ್ ಇದರಲ್ಲಿ? ಅದು ಪಾಯಿಂಟ್ಸ್ ಮಾಡ್ದಂಗ್ ಕೊಡ್ತಾರೆ. ಹೌದಾ? ಅಂದರೆ ಪಾಯಿಂಟ್ಸ್ ಅಂದರೆ ಇವಾಗ ಒಂದು ನಿಮಿಷ ಮಾತನಾಡಿದ್ರೆ ಎಷ್ಟು ಸಿಗುತ್ತೆ ನಿಮಗೆ? ನಮ್ಗೆ ಒಂದ್ ನಿಮಿಷ ಅಂತಲ್ಲ, ಓಕೆ ಇವಾಗ 10,000 ಪಾಯಿಂಟ್ಸ್, 10,000 ಆಗಿದ್ರೆ ಪಾಯಿಂಟ್ಸ್ 100 ರೂಪೀಸ್ ಅಂತಾರೆ. ಅದ್ರಾಗೆಲ್ಲ ನಮಗ್ ಬರ್ಬೇಕು ಅಂದ್ರೆ 88 ರೂಪಾಯಿ. ಓಕೆ ಓಕೆ. 88 ರೂಪಾಯಿ ನಿಮ್ಗೆ ಕೊಡ್ತಾರೆ. ಓಕೆ ಓಕೆ. 100 ಪಾಯಿಂಟ್ಸ್ ಸಿಕ್ಕಿದ್ರೆ ನಿಮಗೆ 10,000 ಇದಕ್ಕೆ 100 ಪಾಯಿಂಟ್ಸ್ ಸಿಗುತ್ತಲ್ಲ ನಿಮಗೆ? 100 ರೂಪೀಸ್. ಓಕೆ ಓಕೆ. ದಿನಕ್ಕೆ ಎಷ್ಟು ದುಡಿಯೋಕ್ಕಾಗುತ್ತೆ ಇದರಲ್ಲಿ? ನಮಗ್ ಗೊತ್ತಿಲ್ಲ, ನಾವು ಯಾವಾಗ ಫ್ರೀ ಇದ್ದಾಗ ಮನೆಗೆಲ್ಲ ಗೊತ್ತಿಲ್ಲ. ಓ, ಮನೆಯವ್ರಿಗೆ ಗೊತ್ತಿಲ್ವಾ? ಯಾವಾಗ ಫ್ರೀ ಇದ್ದಾಗ. ಅಲ್ಲ ಅಲ್ಲ, ನಿಮ್ಮ ಮನೆಯವರಿಗೂ ಗೊತ್ತಾ ನೀವು ಮಾತನಾಡೋದು? ಇಲ್ಲ. ಏನ್ ಮಾಡ್ತಾ ಇರೋದು ಅವರು? ಅವರು ಫ್ಯಾಕ್ಟ್ರಿಗೆ ಹೋಗ್ತಾರೆ. ಹೌದಾ? ಓಕೆ ಓಕೆ. ಮೇಡಮ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಯಾವ ರೀತಿಯ ಜನ ಎಲ್ಲ ಮಾತನಾಡೋಕೆ ಬರ್ತಾರೆ ಇದರಲ್ಲಿ? ಅಯ್ಯೋ, ಎಲ್ಲಾ ರೀತಿ ಪ್ರಪಂಚದಾಗ ಯಾವ್ಯಾವ ತರ ಅವ್ರೆಲ್ಲ ಮಾತಾಡ್ತಾರೆ. ಹೌದಲ್ಲ? ಅಂದ್ರೆ ಇದ್ರಲ್ಲಿ ಎಲ್ಲಾ ತರ ಮಾತಾಡಂಗಿಲ್ಲ. ಓಕೆ. ಅವ್ರವ್ರು ಇದ್ರ ಮೇಲೆ ಅಂದ್ರೆ ನಂಬರು, ಪರ್ಸನಲ್ ನಂಬರ್ಗಳು, ಪರ್ಸನಲ್ ಐಡಿಗಳು ಎಲ್ಲ ಕೊಡಂಗಿಲ್ಲ. ಅದೆಲ್ಲ ಕೊಡಂಗಿಲ್ಲ. ಓಕೆ ಓಕೆ. ಅದು ಓದ್ಕೊಂಡೆ. ಪರ್ಸನಲ್ ಆಗಿ ಮಾತಾಡಂಗಿಲ್ಲ. ಓಕೆ ಓಕೆ. ಅಲ್ಲ, ಇವಾಗ ಕ್ಯಾಶುವಲ್ ಟಾಕ್ಸ್ ಇರುತ್ತೆ, ಸೆಕ್ಷುವಲ್ ಟಾಕ್ಸ್ ಮಾತನಾಡ್ತಾರಾ? ಮಾತಾಡಿದ್ರೆ ನಾವ್ ಮಾತಾಡಿದ್ರೆ ಯಾವುದು? ನಮ್ದು ಐಡಿ ಇದನ್ನ ಇವಾಗ ಐಡಿ ಹಾಕೊಂಡಿರ್ತೀವಲ್ಲ, ಅದು ಐಡಿ ಕ್ಯಾನ್ಸಲ್. ಓಕೆ ಓಕೆ. ಐಡಿ ಕ್ಯಾನ್ಸಲ್ ಮಾಡ್ತಾರೆ. ಓಕೆ ಓಕೆ. ಅಂದ್ರೆ ಆ ರೀತಿ ಕೂಡ ಮಾತನಾಡಕ್ಕೆ ಬರ್ತಾರೆ ಜನ? ಎಲ್ಲ 100ಕ್ಕೆ 90 ಭಾಗ ಮಾತಾಡ್ತಾರೆ. ಅಯ್ಯೋ. ಒಂದ್ 10% ಮಾತಾಡಲ್ಲ ಅನ್ಕೊಳ್ರಿ. ಅಷ್ಟೇ ಅಲ್ಲ? ಓಕೆ ಓಕೆ ಓಕೆ. ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ. ಓಕೆ ಓಕೆ ಓಕೆ. ಅಂದ್ರೆ ಜನರ ಒಂದು ಒಪಿನಿಯನ್ ಯಾವ ರೀತಿ ಇರುತ್ತೆ ಅಂತೆಲ್ಲ ಗೊತ್ತಾಗೋದಿಲ್ಲಲ್ಲ? ಅದೇನೆ. ಎಲ್ಲ ಒಂಥರ ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಯಾರ್ರಿ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ. ಓಕೆ ಓಕೆ. ಈಗ ನಿಮ್ಮ ಮನೆಯವರಿಗೆ ಗೊತ್ತಾದ್ರೆ ಏನಾಗುತ್ತೆ? ಏನು ಮಾಡ್ಬೋದು? ಏನೋ ಅದ ಐಡಿಯಾ ಇಲ್ಲ. ನಾವ್ ಆತರ ಎಲ್ಲ ನಾವ್ ಆನ್ಲೈನಿಗೆ ಬರಲ್ವಲ್ಲ. ಓಕೆ ಓಕೆ. ಅಲ್ಲ, ಇವಾಗ ನಾವ್ ಒಳ್ಳೆ ರೀತಿ ನಡ್ಕೊಂತಿದೀನಿ ಅಂದ್ರುನು ಅದು ಏನೇ ಆದ್ರೂ ತಪ್ಪು ಕಲ್ಪನೆ ಅಲ್ವಾ? ಯಾರ್ತ ಮಾತಾಡ್ತಾರೋ, ಯಾರ್ ಫ್ರೆಂಡ್ಸ್ ಆಗ್ತಾರೋ ಏನೋ. ಅದೇ 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 ಅದೇ. ಅವ್ ಮನೆ ಅವೆಲ್ಲ ಸಂಸಾರದಲ್ಲಿ ಇದಾಗ್ತದಲ್ಲ. ಅದು ಹೌದು ಹೌದು, ಕರೆಕ್ಟ್. ಅದು ಅಲ್ಲ, ನಾವು ಎಷ್ಟೇ ಒಳ್ಳೇದಾಗಿ ಮಾತನಾಡಿದ್ರು ಎದುರುಗಡೆ ಅವರು ಒಂಥರ ಸೆಕ್ಷುವಲ್ ಮಾತನಾಡ್ಬೇಕಂದ್ರೆ ನಾವು ಅದಕ್ಕೆ ರಿಯಾಕ್ಷನ್ ಮಾಡ್ಲೇಬೇಕಾಗತ್ತಲ್ಲ? ಮಾಡಿದ್ರೆ ನಮ್ದು ಐಡಿ ಬ್ಯಾನ್. ಓಕೆ ಓಕೆ. ಅದು ಇರತ್ತಲ್ಲ? ನಾವ್ ಆತರ ಮಾತಾಡಕ್ ಹೋದ್ರೆ ಹಿಂದೆನೆ ಬ್ಯಾನ್ ಮಾಡ್ತಾರೆ. ಬ್ಯಾನ್ ಮಾಡ್ತಾರೆ. ಓಕೆ ಓಕೆ. ನಾವ್ ಅದ್ಕೊಂಡ್ ನಾವ್ ಮಾತಾಡಕ್ಕೆ ಹೋಗಲ್ಲ. ಹಾಗೆ ಜಸ್ಟ್ ತಿಳ್ಕೊಳ್ಳೋಣ ಅಂತ ಆಯ್ತು ಮೇಡಮ್ ಅದ್ರ ಬಗ್ಗೆ. ಅಂದ್ರೆ ಈ ಆ್ಯಪ್ ಬಗ್ಗೆ ನೀವೇನು ಹೇಳ್ತೀರಾ? ಅಂದ್ರೆ ಜನರು, ಈ ಯುವ ಜನರು, ಯೂತ್ಸ್ ಎಲ್ಲ ಬರ್ತಾ ಇದಾರಲ್ಲ, ಯೂತ್ಸ್ ಎಲ್ಲ ಈ ಒಂದು ಆ್ಯಪ್ ಬಗ್ಗೆ ಮಾತನಾಡಿದ್ರೆ ಏನ್ ಹೇಳ್ತೀರಾ ನೀವು? ಅದಕ್ಕೆ ಒಳ್ಳೇದು ಹೇಳ್ಬೇಕಂದ್ರೆ ಏನೋ ಬೇಕಾದ್ರೆ ಅವ್ರಿಗೆ ಒಳ್ಳೇದಾಗ ಅಂತದ್ ಏನನ್ನ ಇದ್ರೆ, ಇವಾಗ ಒಂದ್ ಒಳ್ಳೇದು ಕೆಟ್ಟದು ದೊಡ್ಡವ್ರು ಮಾತಾಡಿರೋದು ಒಂದ್ ಮರ್ಯಾದೆ ಗೌರವ ಕೊಡ್ಬೇಕು ನನಗೆ ಲೇಡೀಸ್ ಪ್ರಕಾರ.
ಆಮೇಲೆ ಅವರು ತಿಳ್ಕೊಳ ಅಂತದ್ ಇರುತ್ತೆ, ತಿಳ್ಕೊಬಹುದು. ಹುಡ್ಗಿರು ಇರ್ತಾರೆ ಅಂತ ಹೇಳ್ತಾರೆ, ಏನೋ ಅವ್ರಿಗೂ ಇಷ್ಟ ಆಗಿ ಅವ್ರಿಗೂ ಇಷ್ಟ ಆಗಿ ಬೇಕಾದ್ರೆ ಇದ್ ಮಾಡ್ಕೊಬಹುದು ಓಕೆ ಅಲ್ವಾ. ಅದು ಅದನ್ ಬಿಟ್ಟು ಏಕಮ್ಮು ಯಾರನ್ನಾಗ್ಲಿ ಒಂದೇ ರೀತಿ ಮಾತಾಡ್ಬಾರ್ದಲ್ವಾ. ಅದು ಕರೆಕ್ಟ್ ಮೇಡಮ್. ಅದು ಇವಾಗ ಒಂದ್ ತಾಯಿ ಸ್ಥಾನದಾಗೆ ಇರ್ಬೋದು, ಒಂದ್ ಅಕ್ಕ ಸ್ಥಾನದಲ್ಲೇ ಇರ್ಬೋದು, ಹೌದು ನಾವೆಲ್ಲಕ್ಕೂ ಗೌರವ ಕೊಡ್ಬೇಕಲ್ವಾ. ಅದೇ 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 ಕರೆಕ್ಟ್. ಯಾವ್ದೋ ಒಂದ್ ಹೆಂಡತಿ ಸ್ಥಾನ ಅಲ್ವಾ. ಅದೇ 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 ಹೆಂಡತಿನೂ ಕೂಡ ಯಾವ್ದೋ ಒಂದ್ ಟೈಮಾಗ ಹೆಂಡತಿ ಆತಾಳೆ, ಎಲ್ಲಾ ಟೈಮಲ್ಲೂ ಅವಳು ಅಕ್ಕ ತಂಗಿ ಎಲ್ಲಾ ತರ ಗಂಡಂಗ ಅದೇ ಆತಾಳೆ ಅದೇ ಅದೇ ವಿಷಯ. ಹೌದು ಅಲ್ವಾ. ಹೌದು ಮೇಡಮ್. ಹೌದು ಅದಕ್ಕೆ ಲೇಡೀಸ್ಗೆ ಫಸ್ಟ್ ಮರ್ಯಾದೆ ಕೊಟ್ಟು ಅಲ್ಲ ಒಂದ್ ನಾನು ಒಳ್ಳೆ ಯಾಕೆ ರೀತಿ ಮೇಡಮ್ ನಾನು ಯಾಕೆ ಒಳ್ಳೆ ರೀತಿ ಪಡ್ಕೊಬೇಕು ಅಷ್ಟೇ. ಓಕೆ ಓಕೆ. ಅಲ್ಲ ನಾನು ಯಾಕೆ ಕೇಳ್ದೆ ಅಂದ್ರೆ, ನನಗೆ ಅಂದ್ರೆ ನಾನು ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀನಿ ಸಣ್ಣ ಮಟ್ಟಲ್ಲಿ. ಅದರಲ್ಲಿ ನನಗೆ ಸ್ವಲ್ಪ ಈ ಜನರಲ್ಲಿ ಕೆಲವೊಂದು ಗೊಂದಲಗಳಿರುತ್ತೆ. ಕೆಲವೊಂದು ಯೂಟ್ಯೂಬ್ ಅಲ್ಲಿ ಪ್ರಮೋಷನ್ ಮಾಡ್ತಾರೆ ಇಂಥ ಆ್ಯಪ್ಗಳನ್ನೆಲ್ಲ. ಅಂದ್ರೆ ಜನರಲ್ಲಿ ಇರುವಂತಹ ಗೊಂದಲ, ಈಗ ಕೆಲವೊಬ್ರು ನಮ್ಗೆ ಒಂದು ಅನುಭವ ಬೇಕಾಗತ್ತಲ್ಲ, ಅದನ್ನ ನಾವು ಮಾಹಿತಿ ಹಂಚ್ಬೇಕಂದ್ರೂ ಅನುಭವ ಬೇಕಾಗುತ್ತೆ. ಈ ರೀತಿ ಮಾತನಾಡಿದ್ರೆ ನಮಗೂ ಅನುಭವ ಆಗುತ್ತೆ. ಅದಕ್ಕೆ ನಾನು ಕೇಳಿದೆ ಅಷ್ಟೇ ನಿಮ್ಮಲ್ಲಿ, ಬೇರೆ ಏನಲ್ಲ ಮೇಡಮ್. ಹೌದಾ. ಅಲ್ಲ ಇಲ್ಲಿ ನಾವು ಫಸ್ಟ್ ಅಲ್ಲ ನಾನು ಅದೇ ಹೇಳೋದು, ಓಕೆ ಒಂದ್ ಒಳ್ಳೆ ರೀತಿ ಮಾರ್ಗ ಹಿಡಿಬೇಕು, ಆದಷ್ಟು ಒಂದ್ ಒಳ್ಳೇದು ಸಿಗ್ಬೇಕು ಆಗ್ಬೇಕು ಅಂದ್ರೆ ನಾವ್ ಫಸ್ಟ್ ಒಳ್ಳೆ ರೀತಿ ನಡ್ಕೊಬೇಕು. ಓಕೆ. ಅಲ್ಲ ಇವಾಗ ಸಣ್ಣ ವಯಸ್ಸಂದ್ರೆ ಎಷ್ಟು, ಯಾವ ಏಜಿನವರೆಲ್ಲ ಬರ್ತಾರೆ ಇದಕ್ಕೆ? SLC ಹುಡುಗರೆಲ್ಲ ಬರ್ತಾರೆ. ಅಯ್ಯೋ. SLC ಹುಡುಗರಿಂದ ಹ್ಮ್ 60-70 ವರ್ಷದ ವಯಸ್ಸಾಗಿರೋ ತನಕನೂ ಅಯ್ಯೋ, ಅಷ್ಟರವರೆಗೂ ಬರ್ತಾರಲ್ಲ. ಅಯ್ಯೋ ಅಯ್ಯೋ. ಅವರು ಯಾವ ರೀತಿ ಮಾತನಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಮೇಡಮ್ SLC ಹುಡುಗರೆಲ್ಲ? ಅವರು ಇನ್ನ ಒಂದ್ ಹೇಳ್ಬೇಕು ಅಂದ್ರೆ ಮದ್ವೆ ಆಗಿರೋರು, ಓಕೆ ಮದ್ವೆ ಆಗಿರ್ತಾರಲ್ವಾ, ಓಕೆ ಅವರು ಒಂದು ಗೌರವ ಕೊಡ್ತಾರೆ. ಯಾಕೆಂದ್ರೆ ಅವರು ಫ್ಯಾಮಿಲಿ ಅಂತ ತಿಳ್ಕೊಂಡಿರ್ತಾರಲ್ವಾ. ಓಕೆ ಓಕೆ ಈ ಮದ್ವೆ ಆಗಿರಲ್ವಲ್ಲ, ಓಕೆ 26, 27, ಓಕೆ 20 ವರ್ಷದಿಂದ 30 ವರ್ಷ ತನಕ ಮಾತಾಡೋರದೆಲ್ಲ ಮಾತು ಸರಿ ಇರಲ್ಲ. ಓಕೆ ಓಕೆ ಓಕೆ. ಇದ್ದವರೆಲ್ಲ ಒಂದು ರೆಸ್ಪೆಕ್ಟ್ ಇರ್ತದೆ. ಅದ್ರಾಗಾಗಿ 20 ವರ್ಷ 19 ವರ್ಷದ ಹುಡುಗರ್ಗಂತ ಅವ್ರಿಗೆ ಮೆಚೂರ್ಡೇ ಇರಲ್ವಲ್ಲ. ಅವ್ರು ಜಾಸ್ತಿ ಬಾಯಿ ಬಂದಂಗ್ ಮಾತಾಡ್ತಾರೆ. ಅದೇ ಕೇಳೋಣ ಅಂತ ಹೇಳಿ ಕಾಲ್ ಮಾಡಿದೆ ಮೇಡಮ್, ಅಷ್ಟೇ, ಬೇರೆ ಏನಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ತುಂಬಾ ಮಾಡ್ರಿ, ಒಳ್ಳೇದೊಂದ್ ಇನ್ಫಾರ್ಮೇಶನ್ ತಿಳಿಸಿ. ಏನೇ ಆಗ್ಲಿ, ಇವಾಗ ಅರ್ನಿಂಗ್ ಮಾಡ್ತಾರೆ ಅಂದ್ರೆ ಅವ್ರಿಗೂ ಏನೋ ಪ್ರಾಬ್ಲಮ್ ಇರುತ್ತೆ, ಏನೋ ಒಂದ್ 2 ಮಾತು ನೋಡ್ಬೋದು ಅಂತ. ಯಾರು ಸುಮ್ನೆ ಆತರ ಎಲ್ಲಾ ಮಾತುಗಳು ಕೇಳಕ್ಕೆಲ್ಲ ಮಾತಾಡಕ್ಕೆಲ್ಲ ಇದ್ ಮಾಡಲ್ಲ. ಒಂದ್ ಕಷ್ಟ ಇರೋದಕ್ಕೆ ಅವರು ಇದ್ ಮಾಡಿರ್ತಾರೆ. ಹಂಗಂತ ಇಷ್ಟ ಇರೋದ್ನ ಮಾತಾಡ್ಬೇಕು, ಇಷ್ಟ ಇಲ್ಲ ಅಂದ್ಮೇಲೆ ಬಿಟ್ಬಿಡ್ಬೇಕು. ಅದನ್ ಬಿಟ್ಟು ಬಾಯಾದಂಗ್ ಮಾತಾಡ್ಬಾರ್ದಲ್ಲ. ಅದು ಕರೆಕ್ಟ್. ಇವಾಗ ಯಾರ ಮನೆಗೆ ಯಾರ್ಯಾರು ಏನೇನ್ ಪ್ರಾಬ್ಲಮ್ ಆಗಿರ್ತಾರ ಗೊತ್ತಿರುತ್ತೆ. ಅದೇ ವಿಷಯ. ಹೌದು ಮೇಡಮ್. ಆದ್ರೆ ಹಂಗ್ ಮಾತಾಡ್ದಾಗ ಮಾತ್ರ ಭಾರಿ ನೋವಾಗುತ್ತೆ. ನಾವು ಕೆಲವೊಂದ್ ಜನ ಮಾತಾಡಿರೋದು ನಮಗೂ ನೋವಾಗಿರೋದು ಉಂಟು. ಆದ್ರೆ ಅಂತವೆಲ್ಲ ಬರ್ತದೆ, ನಾವ್ ಹಂಗೆಲ್ಲ ಎದ್ರಕೊಂಡು ಇದ್ ಮಾಡಬಾರ್ದು. ಇರ್ಲಿ ಅಂತ ಅದನ್ನು ತಿಳ್ಕೊಂಡ್ ಮುಂದ್ಕಾಕೊಂಡು ಹೋಗ್ಬೇಕಲ್ವಾ. ಏನೋ ತಿಳಿದಲೆ ಮಾಡವೆ ಚಿಡಿಲ್ಲ. ಸರಿ ಮೇಡಮ್, ಓಕೆ. ನಿಮ್ ಒಂದು ಮಾಹಿತಿಗೆ ಎಲ್ಲ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಇದು ಮಾತು ಅಂದ್ರೆ ನೋಡಿ, ಯಾವ ರೀತಿ ಬರ್ತಾರೆ ಅಂತ ಕೇಳಿದ್ರೆ SLC ಹುಡುಗರು ಕೂಡ ಬರ್ತಾರೆ ಅಂತ ಹೇಳುವಂಥದ್ದು. ಯಾವ ರೀತಿ ಅವಸ್ಥೆ ಅಲ್ಲ. ಹೈಸ್ಕೂಲ್ ಹುಡುಗರು, ನಾವೆಲ್ಲ ಹೈಸ್ಕೂಲ್ ಹೋಗ್ಬೇಕಂತ ಹೇಳಿದ್ರೆ ನಮಗೆ ಯಾರ ಜೊತೆ ಮಾತನಾಡ್ಬೇಕು ಅಂತ ಹೇಳುವಂಥ ಒಂದು ಇದೇ ಇರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಕಾಲೇಜ್ ಹೋಗ್ಬೇಕಂದ್ರೂ ನಾವು ಒಂಥರ ಭಯ, ಹುಡುಗರ ಜೊತೆ ಮಾತನಾಡ್ಬೇಕಂದ್ರೂ ಭಯ. ಈಗ ಇಷ್ಟೊಂದು ಮುಂದುವರೆದಿದೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿರುವಂತಹ ಟೆಕ್ನಾಲಜಿ ಬಂದ ಕೂಡಲೇ ನಾವು ಕೂಡ ಅದಕ್ಕೆ ಒಗ್ಗಿಕೊಂಡು ಬಿಟ್ಟಿದ್ದೀವಿ. ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ, ಮೊಬೈಲಲ್ಲಿ ಏನೆಲ್ಲ ಮಾತನಾಡುವಂಥದ್ದು ಆಗೋಯಿತು. ನನಗೆ ಮಿಡ್ಲಲ್ಲಿ ಕಟ್ಟಾಗುವಂಥ ಚಾನ್ಸಸ್ ಬಂತು. ಅದಕ್ಕೆ ವಾಪಸ್ 49 ರೂಪೀಸ್ ರೀಚಾರ್ಜ್ ಮಾಡಿದೆ. ಅಂದರೆ ಮಿಕ್ಕಿದ ಆ್ಯಪ್ಗಳಿಗೆ ಕಂಪೇರ್ ಮಾಡಿದರೆ ಇದರಲ್ಲಿ ರೇಟ್ ಕಡಿಮೆ ಅಂತ ತೋರಿಸ್ತು. 49 ರೂಪಾಯಿಗೆ ನಮಗೆ 10 ನಿಮಿಷ ವಾಪಸ್ ಟೈಮ್ ಎಕ್ಸ್ಟ್ರಾ ಕಂಡು ಬಂತಂದರೆ 4 ರೂಪಾಯಿ 90 ಪೈಸೆ ಬಂತು. ಅದರಲ್ಲೆಲ್ಲ 6 ರೂಪಾಯಿ ಮಿನಿಮಮ್ ಇತ್ತು. ಒಂದು ಕಾಲ್ ಏನೋ ಆಗೋಯ್ತು. ಇನ್ನೊಂದು ಕಾಲ್ ಯಾರಿಗಾದರೂ ಮಾಡೋಣ, ಏನು ಹೇಳ್ತಾರೆ ನೋಡೋಣ, ಯಾವ ರೀತಿ ಮಾತನಾಡ್ತಾರೆ ಅಂತ ಹೇಳೋದನ್ನು. ಅದರಲ್ಲಿ ವಿಡಿಯೋ ಕಾಲ್ ಆಪ್ಷನ್ ಕೂಡ ಇದೆ, ಗೊತ್ತಿಲ್ಲ. ಇನ್ನು 170 ಕಾಯಿನ್ ಇದೆ ನನ್ನ ಹತ್ರ. ನಾನು ಇದಾದರೆ ನಾನು ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಬೇರೆ ಆ್ಯಪಲ್ಲಿ ನಿಮ್ಮ ಜೊತೆ ಬರ್ತೀನಿ. ಇವಾಗ ಯಾರಂತೂ ಗೊತ್ತಿಲ್ಲ, ತಣ್ಣು ಅಂತ ಇದೆ.
8 ನಿಮಿಷ ಟಾಕ್ ಟೈಮ್ ಇದೆ. ₹3 ಪರ್ ನಿಮಿಷಕ್ಕೆ. ಒಬ್ಬೊಬ್ಬರಿಗೆ ಒಂದೊಂದು ಸ್ಟಾರ್ ಅದು ಅಂದರೆ ಫ್ಲವರ್ ಬರುವಂಥದ್ದು. ರಿಂಗ್ ಆಗ್ತಾ ಇದೆ. ಅಂದರೆ ಸ್ವಲ್ಪ ಏಜ್ ಇರುವಂತಹ ಹೆಂಗಸರು ಏನು ಮಾಡ್ತಾರೆ ಅಂದರೆ, ಅವರು ನೋಡಿ, ಇವರು ಈ ಹಿಂದೆ ಮಾತನಾಡಿದವರು ತುಂಬ ಉಪದೇಶ ಕೊಟ್ಟರು, ಜನರು ಆದಷ್ಟು ಯೂಸ್ ಮಾಡದೇ ಇರೋದು ಬೆಟರ್ ಅಂತ ಹೇಳುವಂಥ ಮಾತನ್ನು. ಕೆಲವೊಬ್ಬರದು ಕೆಲವೊಂದು ಇದಿರುತ್ತಲ್ಲ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ಎಲ್ಲಿ ಮೇಡಮ್ ಊರು? ನಮ್ದು ಬೆಂಗಳೂರಾ? ಓಕೆ, ಏನು ಮಾಡ್ಕೊಂಡಿದ್ದೀರಾ? ನಾವು ಹೌಸ್ ವೈಫ್. ಹೌಸ್ ವೈಫಾ? ಓಕೆ ಓಕೆ. ಎಷ್ಟು ಟೈಮ್ ಆಯ್ತು ಮೇಡಮ್ ಈ ಆ್ಯಪಲ್ಲಿ? ನಾವು ಒಂದು 15 ದಿವಸ ಆಯ್ತು. 15 ದಿವಸನಾ? ಓಕೆ ಓಕೆ. ಇದರಲ್ಲಿ ನಿಮಗೆ ಅರ್ನಿಂಗ್ಸ್ ಬರುತ್ತಾ? ಆಗುತ್ತೆ. ಓಕೆ, ಅಂದರೆ ನನಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಮೇಡಮ್. ನಾನು ಇವತ್ತು ಜಸ್ಟ್ ಹತ್ತಿರೋದಷ್ಟೇ ಬೈಬ್ಲಿ ಆ್ಯಪ್ಗೆ. ಅಂದರೆ ಯಾವ ರೀತಿ ಅರ್ನಿಂಗ್ಸ್ ಬರುತ್ತೆ ಮೇಡಮ್, ಎಷ್ಟು ಬರುತ್ತೆ ಅಂತೇಳಿ? ಇವಾಗ ಒಂದು ನಿಮಿಷ ಮಾತನಾಡಿದರೆ? ಒಂದ್ ನಿಮಿಷಕ್ಕೆ ಅಂತ ಗೊತ್ತಾಗಲ್ಲ. ಓಕೆ ಪಾಯಿಂಟ್ಸ್ ಮಾಡೋದಂಗೆ. ಓಕೆ. 10,000 ಫೈನ್ ಮಾಡಿದ್ರೆ 100 ರೂಪೀಸ್. 100 ರೂಪೀಸ್ ಬರುತ್ತೆ. ಓಕೆ ಓಕೆ. ಒಂದಿನಕ್ಕೆ ಎಷ್ಟು ಪಾಯಿಂಟ್ಸ್ ಮಾಡೋಕ್ಕಾಗತ್ತೆ? ಅವರು ಮಾತಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಹಂಗಲ್ಲ ನಾರ್ಮಲ್ ಆಗಿ ಇವಾಗ ನಾನು ಮಾತನಾಡ್ತಾ ಇರ್ತೀನಿ, ಒಂದು 1 ಅವರ್ ಮಾತನಾಡ್ತೀನಿ ಅಂದರೆ 1 ಅವರ್ ಮಾತಾಡ್ತೀನಿ. ಅದು ಎಕ್ಸ್ಪೀರಿಯನ್ಸ್ ಮೇಲೆ ಹೋಗುತ್ತೆ. ಓಕೆ ಓಕೆ ಓಕೆ. ನಿಮಗೆ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮಿಂದ ನಮಗೆ ಪಾಯಿಂಟ್ಸ್ ಕಡಿಮೆ ಬರುತ್ತೆ. ಓಕೆ ಓಕೆ. ಮತ್ತೆ ಯೂಸ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಇರೋರು ಅದೇ ಹಳಬ್ರ ಫೋನ್ ಮಾಡಿದ್ರೆ ಪಾಯಿಂಟ್ಸ್ ಗಳು ಜಾಸ್ತಿ ಬರುತ್ತೆ. ಓಕೆ 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 ಓಕೆ. ಒಬ್ಬರಿಂದ ಇಷ್ಟ ಆಗುತ್ತೆ ಅಂತ ಪರ್ಫೆಕ್ಟ್ ಆಗಿ ಓಕೆ ಓಕೆ. ಅಲ್ಲ ಮೇಡಮ್, ನಾನು ಕೇಳುವಂಥದ್ದು, ಈ ವೈಬ್ಲಿ ಆ್ಯಪ್ ನೀವು ಬೇರೆ ಯಾವುದಾದ್ರೂ ಆ್ಯಪ್ ಯೂಸ್ ಮಾಡ್ತಿದ್ರಲ್ಲ ವೈಬ್ಲಿ ಮಾತ್ರನಾ? ಇಲ್ಲ ರೀ, ಇದೊಂದೇ. ಓಕೆ. ನಿಮ್ಮ ಮನೆಯವ್ರಿಗೆ ಗೊತ್ತಾ ಯೂಸ್ ಮಾಡುವಂಥದ್ದು? ನಮ್ಮ ಮನೆಯವ್ರಿಗೆ ಹಂಗೆಲ್ಲ ಗೊತ್ತಿಲ್ವಾ? ಅವ್ರೇನು ಮಾಡೋದು, ವರ್ಕ್ ಮಾಡ್ತಾರಾ? ಅವರು ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಹೌದಾ? ಓಕೆ ಓಕೆ. ಮೇಡಮ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಯಾವ ರೀತಿಯ ಜನ ಎಲ್ಲ ಇದರಲ್ಲಿ ಬರ್ತಾರೆ, ಯಾವ ರೀತಿ ಎಲ್ಲ ಮಾತನಾಡ್ತಾರೆ? ಯಾವ ರೀತಿ ಅಂದ್ರೆ ಜಾಸ್ತಿ ಬರೋದು ಸೆಕ್ಸಿನ್ ಬಗ್ಗೆ ಮಾತಾಡಕ್ ಬರ್ತಾರೆ. ಓಕೆ. ಅದನ್ನ ಇದ್ರಲ್ಲಿ ರೂಲ್ಸ್ ಇದೆ. ನಮ್ಗೆ ಅವ್ರ ಕಾಲು ನಮಗ್ ಬರ್ತಾ ಇದೆ ಅಂದ್ರೆ ಗೌರವಯುತವಾಗಿ ಮಾತನಾಡಬೇಕು ಅಂತ. ನಮಗೆ ಒಂದ್ ಕಾಲ್ಸ್ ಬರ್ತಾ ಐತೆ ಅಂದ್ರೆ ಅದ್ರ ಜೊತೆಲೆ ಇನ್ಫಾರ್ಮೇಶನ್ ಬರ್ತಾ ಇದೆ. ಅದು ಬರುತ್ತೆ, ಹೌದು. ಆದ್ರೆ ಮಾತನಾಡೋರು ಮಾತನಾಡ್ತಾರಲ್ಲ ಮೇಡಮ್, ಅದಕ್ಕೆ ಕೇಳಿದೆ. ಮಾತನಾಡೋರು ಮಾತಾಡಿ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನಮ್ದು ಐಡಿ ಬ್ಯಾನ್ ಮಾಡ್ತಾರೆ. ಓಕೆ. ಅವ್ರದ್ದು ಏನ್ ಮಾಡ್ತಾರೋ ಗೊತ್ತಿಲ್ಲ ಅದ್ ನಮ್ಗೆ. ಓಕೆ. ನಮಗೆ ಆತರ ಮಾಡ್ತಾರೆ. ನಮ್ಗೆ ಆತರ ಜಾಸ್ತಿ ಬ್ಯಾಡ್ ತರ ಮಾತಾಡಿದ್ರೆ ನಾವು ಬ್ಲಾಕ್ ಮಾಡ್ಬೋದು ಅವ್ರನ್ನ. ಓಕೆ, ನೀವು ಬ್ಲಾಕ್ ಮಾಡಬಹುದು. ಆದ್ರೆ ಅವರು ಮಾತನಾಡೋರು ಕೂಡ ಇರ್ತಾರೆ. ಮಾತಾಡೋರು ತುಂಬಾ ಜನ ಇರ್ತಾರೆ. ಅದಕ್ಕೋಸ್ಕರ ಓಕೆ ಓಕೆ ಇರೋದು ಅದಕ್ಕೇನೆ ಮಾತಾಡ್ರಿ ಆತರ ಈ ತರ. ಓಕೆ 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 ಓಕೆ, ಗೊತ್ತಾಯ್ತು ಮೇಡಮ್. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಯಾವ ಏಜ್ನ ಅವರು ಎಲ್ಲ ಬರ್ತಾರೆ ಇದರಲ್ಲಿ ಹೆಚ್ಚಾಗಿ? ನಮ್ಗೆ ಗೊತ್ತಿರೋ ಪ್ರಕಾರ ಜಾಸ್ತಿ 15 ವರ್ಷದಿಂದಲೂ ಬರ್ತಾರೆ. ಅಯ್ಯೋ, 15 ವರ್ಷದಿಂದನೂ ಬರ್ತಾರೆ? 15 ವರ್ಷದಿಂದಲೂ ಬರ್ತಾರೆ. ಓಕೆ. ಜಾಸ್ತಿ ಮೆಚೂರ್ಡ್ ಇಲ್ದವೆ ಜಾಸ್ತಿ. ಇನ್ನ ಮೆಚೂರ್ಡ್ ಆಗಿರೋರು ಒಂಥರ ಮಾತಾಡ್ತಾರೆ, ನಂಬರ್ ಕೇಳ್ತಾರೆ. ನಂಬರ್ಗಳು ಪ್ರತಿಯೊಬ್ರು ಬಾಯಲ್ಲೂ ಬರೋದು ಫಸ್ಟ್ ನಂಬರ್ ಕೊಡಿ ಅಂತ. ಓಕೆ. ಇದ್ರಲ್ಲಿ ಪರ್ಸನಲ್ ಐಡಿಗಳು ನಂಬರ್ಗಳು ಶೇರ್ ಮಾಡೋಂಗಿಲ್ಲ. ಮಾತಾಡೋದು ಇವೆಲ್ಲ ಶೇರ್ ಮಾಡಿದ್ರೆ ಏನಿಲ್ಲ, ಆಟೋಮೆಟಿಕ್ ಆಗಿ ಐಡಿ ಬ್ಲಾಕ್ ಮಾಡ್ತಾರೆ. ಓಕೆ ಓಕೆ. ಅಂದ್ರೆ ನಾನು ಯಾಕೆ ಕೇಳಿದೆ ಅಂದ್ರೆ, ನಾನೊಂದು ಯೂಟ್ಯೂಬ್ ಚಾನಲ್ ಇದೆ ನಮ್ದು. ಅದರಲ್ಲಿ ಹೀಗೆ ಮಾತನಾಡ್ಬೇಕಂದ್ರೆ ನಮ್ಗೆ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಬೇಕಿತ್ತು, ಮಾಹಿತಿ ಹಂಚ್ಕೋಬೇಕಾಗತ್ತೆ. ಅದಕ್ಕಾಗಿ ಅಂದ್ರೆ ಜನರಲ್ಲಿ ಇದು ಯಾವ ರೀತಿ ಇದರ ಬೆನಿಫಿಟ್ ಏನು ಜನರಿಗೆ ಅಂತ ಹೇಳುವಂತ ವಿಚಾರ. ಬೆನಿಫಿಟ್ ಅಂದ್ರೆ ಎಲ್ಲ ಇದ್ರೆ ತಿಳ್ಕೋಣ ಅಂತದ್ ಯಾವ್ದಾನ ಇದ್ರೆ ತಿಳ್ಕೊಬೇಕು. ಓಕೆ.
ಅವ್ರಿಗೆ ಪರ್ಸನಲ್ ಆಗಿ ಇವಾಗ ಹುಡ್ಗಿದಿರು ಆಂಟಿದಿರು ಎಲ್ಲಾ ತರದಲ್ಲೂ ಇದ್ರಲ್ಲೂ ಇರ್ತಾರೆ. ಓಕೆ ನಮಗ್ ಗೊತ್ತಾಗಲ್ಲ, ನಮ್ಗೆ ಆತರ ಗೊತ್ತಾಗಲ್ಲ. ನಮಗ್ ಕಾಲ್ ಮಾಡೋರು ಯಾರು ಅಂತ ಗೊತ್ತಾಗುತ್ತೆ ಅಷ್ಟೇನೆ. ಓಕೆ ಓಕೆ ಅವ್ರಿಗೆ ಇಷ್ಟ ಆಗಂತಾರ ಫ್ರೆಂಡ್, ಅವರು ಒಪ್ಪಿ ಇವ್ರು ಒಪ್ಪಿ ಅವ್ರವ್ರ ಪರ್ಸನಲ್ ಒಪಿನಿಯನ್ ಮಾಡ್ಕೊಬಹುದು ಅಷ್ಟೇ. ಓಕೆ ಇಷ್ಟ ಇದ್ದವರೆಲ್ಲ ಆತರ ಏನು ಮುಂದೆ ಹೋಗೋ ಪರಿಸ್ಥಿತಿ ಇರಲ್ಲ. ಓಕೆ ಇನ್ನೊಂದು ಏನೋ ಒಂದ್ ಕಷ್ಟ ಸುಖ ಯಾರ ಕೈಲೂ ಹೇಳ್ಕೊಳಕ್ ಆಗ್ದಿಲ್ಲದ್ನ ಹೇಳ್ಕೊಬಹುದು. ಅಲ್ಲ ಅಂತವ್ರು ಯಾರಾದ್ರೂ ಸಿಗ್ತಾರಾ? ಕಷ್ಟ ಸುಖ ಹೇಳುವಂತವ್ರು ಸಿಗ್ತಾರಾ? ಹಾ ಸಿಗ್ತಾರ. ಓಕೆ ಓಕೆ ಅಲ್ಲ ಅವ್ರಿಗೆ ಏನೋ ಒಂದ್ ಸಮಸ್ಯೆ ಇರುತ್ತೆ. ಓಕೆ ಒಬ್ರು ತಪ್ಪಿದ್ರೆ ಇದೇ ನಂಗ್ ಹಿಂಗ್ ಮಾಡಿದ್ರೆ ಹೇಗಾಗುತ್ತೆ ಅಂತ ಕೇಳೋರು ಇದಾರೆ. ಓಕೆ ಓಕೆ ಅಲ್ಲ ಮೇಡಮ್, ನಾನು ಕೆಲವೊಂದು ವಿಚಾರಗಳನ್ನ ಕೇಳೋದು, ಡೇಟಿಂಗ್ ಆ್ಯಪ್ ಬಗ್ಗೆ ಮಾತನಾಡ್ಬೇಕಂದ್ರೆ ಕೆಲವರು ಹೇಳ್ತಾರೆ ಡೇಟಿಂಗ್ ಆ್ಯಪ್ ಅಲ್ಲಿ ದುಡ್ಡು ಕಳ್ಕೊಳ್ಳುವಂಥದ್ದೇ ಹೆಚ್ಚು, ಅದರ ಒಂದು ಚಟಕ್ಕೆ ಬೀಳ್ತಾರೆ. ಇದಕ್ಕೇನ್ ಹೇಳ್ತೀರಾ? ಅದು ಅವ್ರ ಒಪಿನಿಯನ್. ಅದು ಅವ್ರ ಒಪಿನಿಯನ್ ಅಂದ್ರೆ ಹ್ಮ್. ಇವಾಗ ಯಾರು ಇದ್ರಲ್ಲಿ ಫೋರ್ಸ್ ಮಾಡೋರು ಯಾರು ಇಲ್ವಲ್ಲ. ಕರೆಕ್ಟ್, ಹಂಗಲ್ಲ. ಇವಾಗ ಏನೋ ಒಂದ್ಸಲ ಇವಾಗ ಮದ್ಯಪಾನ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಫ್ರೆಂಡ್ಸ್ ಜೊತೆ ಮದ್ಯಪಾನ ಮಾಡ್ಲೇಬೇಕಾಗತ್ತೆ, ಹೋಗ್ಲೇಬೇಕಾಗತ್ತೆ ಅಂತ ಹೇಳೋ ವಿಚಾರ. ಅದು ಅವ್ರ ಬುದ್ಧಿ, ಅದು ಅವ್ರ ಬುದ್ಧಿ ಅವ್ರ ಕೈಯಲ್ಲಿ ಇರ್ತದೆ. ಅಲ್ಲ ಕರೆಕ್ಟ್ ಹಂಗಲ್ಲ, ನಾನು ಕೇಳ್ತಾ ಇರೋಂಥದ್ದು ಇವಾಗ ಮಾತನಾಡ್ತಾ ಮತ್ತೆ ನಾನು ಎಕ್ಸಾಂಪಲ್ ಹೇಳೋದು, ನಾವು ಅದನ್ನ ಮಾಡ್ಬೇಕು ಮಾಡಬಾರ್ದು ನಮಗೆ ಮನಸ್ಸಲ್ಲಿ ಇರ್ಬೇಕಲ್ವಾ. ಕರೆಕ್ಟ್ ಮೇಡಮ್, ಕರೆಕ್ಟ್. ಎಡದಿದ್ಮೇಲೆ ಇನ್ನೊಂದ್ಸಲ ಏನು ಕೆಡವಕ್ ಹೋಗ್ಬೇಕು? ಅಲ್ಲ 100% ಅದು ಅಲ್ಲ. ಕೆಲವರು ಅಂದ್ರೆ ಅದರಲ್ಲಿ ಕೆಲವರು ಅನುಭವವನ್ನ ಹಂಚ್ಕೊಂಡಿರ್ತಾರೆ, ಅದಕ್ಕೆ ಕೇಳ್ದೆ. ಇದೊಂಥರ ಚಟಕ್ಕೆ ಬಿದ್ದಾಗ ಆಗತ್ತೆ, ದುಡ್ಡು ಕಳ್ಕೊಳ್ತಾರೆ. ಆಪ್ ಅಲ್ಲಿರೋ ಲೇಡೀಸ್ ಎಲ್ಲ ಏನು ಎಲ್ಲ ಕರಿಯಕ್ ಏನು ಇವಾಗ ಏನೇನ್ ಪ್ರಾಬ್ಲಮ್ ಇರುತ್ತೆ. ಇವಾಗ ಆಪ್ ಅಲ್ಲಿ ಈ ತರ ಬಿಟ್ಟಿರೋದ್ಗೆ ಏನೋ ಕಷ್ಟ ಸುಖ ಎಲ್ಲಾ ತರ ಜನನು ಲೇಡೀಸ್ ಇರ್ತಾರೆ. ಹೌದೌದು 100% ನಾನು ಒಪ್ಕೋತೀನಿ ಮೇಡಮ್. ಲೇಡೀಸ್ ಅಲ್ಲೂ ಇರ್ತಾರೆ. ಹೌದು ಒಪ್ಕೋತೀನಿ. ತಲೆ ತೀರ್ಸ್ಕೊಳಕ್ ಇರ್ತಾರೆ, ಒಬ್ರು ಬಡತನ ತೀರ್ಸ್ಕೊಳಕ್ ಇರ್ತಾರೆ, ಒಬ್ರು ಟೈಮ್ ಪಾಸ್ ತೀರ್ಸ್ಕೊಳಕ್ ಇರ್ತಾರೆ, ಇಲ್ಲ ಒಬ್ರು ಒಂದ್ ಕಷ್ಟ ಹೇಳ್ಕೊಳಕ್ ಇರ್ತಾರೆ. ನಾಲ್ಕಾ ತರ ಜನ ಇರ್ತಾರೆ. ಹೌದು ಮೇಡಮ್, ಹೌದು. ಹಂಗನ್ಬಿಟ್ಟು ಆಪ್ ಅಲ್ಲಿ ಲೇಡೀಸ್ ಅವ್ರೆ ಅಂತ ಸಿಗ್ತೀಯಾ, ಎಲ್ ಬತ್ತೀಯಾ, ಮಾತು ಕಾಲ್ ಬತ್ತಿದಂಗೆ ರಿಸೀವ್ ಮಾಡ್ತಿದ್ದಂಗೆ ಎಲ್ ಸಿಗ್ತೀಯಾ, ಎಲ್ ಬತ್ತೀಯಾ, ಎಷ್ಟು ರೇಟು ಅವೆಲ್ಲ ಯೂಸ್ ಮಾಡ್ತಾರೆ. ಒಂದು ರೆಸ್ಪೆಕ್ಟ್ ಕೊಡೋದು ಇಲ್ಲ. ಅದು ಏನಂದ್ರೆ ಮಾಡೋರ್ಗೆ ಅದು ಆ ರೂಟ್ ಹಿಡ್ದಿರೋರ್ಗೆ ಕೇಳಿರೇನು ಬೇಜಾರಾಗಲ್ಲ. ಹೌದೌದು ಕರೆಕ್ಟ್. ಇಲ್ಲ ಬೇರೆ ಸಮಸ್ಯೆ ಇರ್ದು ಇವಾಗ ಏನೋ ಕರಗಲಿ ಒಂದ್ ಕಷ್ಟ ಹೇಳ್ಕೊಳಕ್ಕೆ ಬಂದಿರ್ತಾರೆ, ಯಾರ ಕೈಲೂ ಹೇಳ್ಕೊಳಕ್ ಆಗಲ್ಲ. ಇಲ್ಲಿ ಅವ್ರ್ಯಾರೋ ನಾವ್ಯಾರೋ ಇರ್ತೀವಿ, ಹೇಳ್ಕೊಬಹುದು ಅನ್ನೋ ಪರಿಸ್ಥಿತಿಲಿ ಬಂದಿರ್ತಾರೆ. ಅವ್ರಿಗೆ ಎಲ್ಲ ಅದೇ ತರ ಕೇಳಿದಾಗ ಏನಪ್ಪ ಲೇಡೀಸ್ ರೆಸ್ಪೆಕ್ಟೇ ಇಲ್ವಾ ಅನಿಸ್ತದೆ. ಹೌದು, ಗೊತ್ತಾಯ್ತು ಮೇಡಮ್. ನಾನು ಇನ್ನು ಕೊನೆಯದಾಗಿ ನಾನು ಗೊತ್ತಾಯ್ತು. ಇವಾಗ ನಂದಂದ್ರೆ ಇನ್ನು ಒಂದೇ ನಿಮಿಷ ಬಾಕಿ ಇರೋದು, ನಾನು ಇನ್ನು ರೀಚಾರ್ಜ್ ಮಾಡಲ್ಲ, ಎಷ್ಟು ಕಟ್ ಮಾಡ್ತೀನಿ, ಇನ್ನು ಹೋಗ್ತೀನಿ ಇದರಿಂದ. ಕೊನೆಯದಾಗಿ ಕೇಳ್ತಾ ಇರುವಂತದ್ದು, ಈ ಹುಡುಗರಿಗೆ, ಸಣ್ಣ ಏಜಿನ ಹುಡುಗರಿಗೆ ನೀವೇನ್ ಹೇಳಿಕೆ ಬಯಸ್ತೀರಾ? ಆದ್ರೆ ಸಣ್ಣ ಹುಡುಗರಿಗೆ ಇದೆಲ್ಲ ಯೂಸ್ ಮಾಡೋದ್ ತಪ್ಪು ಅಂತ ಹೇಳಿ ತಪ್ಪು ಅಂತಾನೆ ಹೇಳ್ತೀರಿ? ಓಕೆ ಮೇಡಮ್, ಓಕೆ. ಓದೋ ಹುಡುಗರು, ಕಾಲೇಜ್ಗೆ ಹೋಗೋ ಹುಡುಗರು ಈ ಆಪ್ ನ ಯೂಸ್ ಮಾಡೋದ್ ತಪ್ಪು ಅಂತ ಹೇಳ್ತೀನಿ. ಯಾಕೆಂದ್ರೆ ನೀವ್ ಹೇಳ್ದಂಗೆನೆ ಇದೊಂದು ಹ್ಯಾಬಿಟ್, ಕುಡಿಯೋ ಡ್ರಿಂಕ್ಸ್ ಮಾಡೋದ್ ಚಟ ಆಗುತ್ತೆ ಇದು. ಹೌದೌದು. ಓದೋ ಕಡೆ ಗಮನ ಬರಲ್ಲ. ಇನ್ನೊಬ್ರಿಗೆ ಮಾಡಿದ್ರೆ ಹುಡುಗಿ ಸಿಗ್ತಾಳೇನೋ, ಇನ್ನೊಬ್ರು ಹಿಂಗ್ ಮಾತಾಡ್ತಾರೆ. ಅದನ್ನು ಒಂದು ಮನೆ ಒಳಗೆ ಏನ್ ಬೇಕಾದ್ರೂ ಆಗ್ಬೋದಾ, ಸಣ್ಣ ಮೆಚೂರ್ಡ್ ಇರಲ್ವಲ್ಲ ಬುದ್ಧಿ, ಅದನ್ನ ಹೇಳಕ್ ಪಡ್ತೀನಿ ನಾನು. ಏನೋ ಒಂದ್ ಏಜ್ ನೀವು ವಯೋಮಿತಿ ಇಡ್ಬೇಕು ಈ ಆಪ್ ಅಲ್ಲಿ. ಹೌದು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳನ್ನ ಹೇಳ್ತೀನಿ ನಾನು. ಓಕೆ ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ವಿಚಾರಗಳು, ಅಂದ್ರೆ ಯಾವಾಗ ಯಾವ ರೀತಿ ಮಾತನಾಡಿದ್ರೆ ಯಾವ ರೀತಿಯ ಜನ ಸಿಗ್ತಾರೆ ಅಂತ ಹೇಳುವಂಥ ವಿಚಾರಗಳನ್ನು ನಾನು ನಿಮಗೆ ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಂದ್ರೆ ಇಬ್ಬರ ಜೊತೆ ಮಾತನಾಡಿದ್ದೀನಿ. ಅಂದ್ರೆ ಸ್ವಲ್ಪ ಈ ಮೆಚ್ಯೂರ್ ಆಗಿರುವಂತಹ ಜನರಲ್ಲಿ ಮಾತನಾಡಿದಾಗ ಅವರ ಒಂದು ಬುದ್ಧಿಮತ್ತು ಬೇರೆನೇ ಇರುತ್ತೆ. ಕೆಲವರು ಅದೇ ಹೇಳುವಂಥದ್ದವರು, ನಮಗೆ ಮನೆಯಲ್ಲಿ ಕಷ್ಟ ಇರುತ್ತೆ, ಕಷ್ಟ ಹೋಗ್ಲಿ ಅಂತ ಹೇಳುವಂಥ ವಿಚಾರದಲ್ಲಿ ಮಾತನಾಡ್ತೀವಿ. ಆದರೆ ಯಾರೆಲ್ಲೋ ಮಾತನಾಡ್ತೀವಿ. ಕೆಲವರು ಗೌರವ ಅಂತ ಹೇಳುವಂಥದ್ದು ಕೊಡೋದೇ ಇಲ್ಲ, ರೆಸ್ಪೆಕ್ಟ್ ಅಂತ ಹೇಳುವಂಥದ್ದು ಕೊಡೋದೇ ಇಲ್ಲ ಅಂತ ಹೇಳೋ ವಿಚಾರವನ್ನು ಹಂಚಿದ್ರು. ಕೆಲವರಿಗೆ ಮನಸ್ಸಲ್ಲಿ ತುಂಬ ನೂರಾರು ನೋವುಗಳಿರುತ್ತೆ, ಆದ್ರೂ ಟೈಮ್ ಪಾಸ್ಗೋಸ್ಕರನೂ ಮಾಡ್ಬೋದು, ಅಥವಾ ಕಷ್ಟಕ್ಕೋಸ್ಕರ ಈ ರೀತಿಯ ಕಾಲಲ್ಲಿ ಮಾತನಾಡೋದಾಗಿರ್ಬೋದು. ಆದರೆ ನಾನು 3 ಆ್ಯಪ್ ಮಾಡಿದೆ. ಇದು 3ನೇ ಆ್ಯಪಲ್ಲಿ ನನಗೆ ಪ್ರೈಸ್ ರೇಂಜ್ ಮತ್ತು ಸ್ವಲ್ಪ ಕಡಿಮೆ ಅಂತ ಅನಿಸ್ತು, ಇನ್ನೂ ಮಿಕ್ಕಿದ್ದಕ್ಕೆ ಕಂಪೇರ್ ಮಾಡಿದರೆ. ಎರಡನೇದು ಅಂತ ಹೇಳಿದ್ರೆ ಸ್ವಲ್ಪ ಸೆಕ್ಯೂರ್ ಆಗಿ ಫೀಲ್ ಆಯಿತು. ಯಾಕೆ ಸೆಕ್ಯೂರ್ ಫೀಲ್ ಅಂತ ಹೇಳಿದ್ರೆ ಅದರಲ್ಲಿ ಯಾವ ರೀತಿಯ ಜನ ಇದ್ರೂ
ಬ್ಲಾಕ್ ಮಾಡುವಂತಹ ID ಬ್ಲಾಕ್ ಆಗುವಂಥ ವಿಚಾರವನ್ನು ಹಂಚ್ಕೊಂಡಿರಲಿಲ್ಲ. ಬಟ್ ಇದರಲ್ಲಿ ಇಬ್ಬರಲ್ಲಿ ಮಾತನಾಡಬೇಕಂದ್ರೆ ಇಬ್ಬರು ಅದೇ ಮಾತನ್ನ ಹೇಳಿದ್ರು. ಇನ್ನೂ ಕೆಲವೊಂದು ಆ್ಯಪ್ಗಳ ಬಗ್ಗೆ ನಾನು ವಿಡಿಯೋ ಮಾಡಲಿಕ್ಕಿದೆ, ಮುಂದಿನ ದಿನಗಳಲ್ಲಿ ಬರಲಿಕ್ಕಿದೆ. ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳುವಂಥದ್ದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಯಾಕಂದರೆ ಡೇಟಿಂಗ್ ಆ್ಯಪ್ ಅಂದರೆ ಈ ಹಿಂದಿನ ಕಾಲದಲ್ಲಿ ಇಂಥ ಆ್ಯಪ್ಗಳೇನು ಇರಲಿಲ್ಲ. ಕೆಲವೊಂದು ವರ್ಷಗಳಿಂದ ಡೇಟಿಂಗ್ ಆ್ಯಪ್ಗಳು ಮಾರ್ಕೆಟಲ್ಲಿ ತುಂಬ ಪ್ರಮೋಷನ್ ನಡೀತಾ ಇವೆ, ಜನರನ್ನು ರೀಚ್ ಆಗ್ತಾ ಇವೆ. ಹಳ್ಳಿ ಏರಿಯಾಗಳಿಗೆಲ್ಲ ಇವಾಗ ರೀಚ್ ಆಗ್ತಾ ಇರುವಂಥದ್ದು. ಸಿಟಿಯಲ್ಲೆಲ್ಲ ಈ ಹಿಂದಿನ ಬಂದಿದ್ರು ಕೂಡ ಹಳ್ಳಿಗಳೆಲ್ಲ ಇವಾಗ ಬರ್ತಾ ಇದೆ. ಯಾರೆಲ್ಲೋ ಮಾತನಾಡುವಂಥದ್ದು, ರ್ಯಾಂಡಮ್ ಕಾಲ್ಸು. ಅಂಥದ್ರಲ್ಲಿ ಪರಿಚಯ ಇಲ್ಲದವ್ರ ಜೊತೆ ಮಾತನಾಡೋದು ಅಂತ ಹೇಳಿದ್ರೆ ಹೇಗೂ ಮಾತನಾಡಿದ್ರು ನಡೆಯುತ್ತೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅದು ಮಿತಿಮೀರಿ ಹೋದಾಗ ಚಟಕ್ಕೆ ಬೀಳ್ತೀವಿ ನಾವು. ಇದರ ಬಗ್ಗೆ ನಿಮ್ಮೆಲ್ಲ ಅಭಿಪ್ರಾಯ ಹೇಳೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ.